ಹಲೋ ನಮಸ್ತೆ. ಈಗ ನಾವು ಮಂತ್ರಾಲಯ ಮುಗಿಸ್ಕೊಂಡು ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಬೇಕಾಗಿರೋಂಥ ಪ್ಲೇಸ್ ಏನಂತಂದರೆ ನೋಡಿ, ಆಂಜನೇಯ ಟೆಂಪಲ್ ಆದಮೇಲೆ ನೀವು ದೇವಸ್ಥಾನ ನೋಡ್ಕೊಂಡು ಕೆಳಗಡೆ ಇಳಿದು ಬಂದಮೇಲೆ ರೈಟ್ ಸೈಡ್ಗೆ ಹೋಯ್ತು ಅಂತಂದರೆ ಆಂಜನೇಯವರು ಮಲಗುತ್ತಿದ್ದು ಹಾಸಿಗೆ ದಿಂಬು ಅಂತ ಐತೆ ಅಲ್ಲಿ ಕಲ್ಲು, ಹಾಸಿಗೆ ದಿಂಬು ಅಂತ ಅಂದ್ಬಿಟ್ಟು ಬಂಡೆ ಐತೆ, ಅದನ್ನು ನೋಡ್ಬೋದು. ಅದರಿಂದ ಹಿಂದೆ ಹೋಯ್ತು ಅಂತಂದರೆ ಲಕ್ಷ್ಮೀ ದೇವರು ಇದೆ. ಲಕ್ಷ್ಮೀ ದೇವರು ಅಂತಂದರೆ ರಾಯರು ಸ್ವಾಮಿಗಳು ಲಕ್ಷ್ಮೀ ದೇವಿನ ಪೂಜೆ ಮಾಡ್ತಿದ್ದ ಸ್ಥಳ ಅದು. ಆ ಲಕ್ಷ್ಮೀ ದೇವಿನೂ ಅಷ್ಟೇ, ಅದು ಅಲ್ಲೇ ಉದ್ಭವ ಆಗಿರೋದು, ತುಂಬ ಚೆನ್ನಾಗೈತೆ. ಅದನ್ನು ನೋಡ್ಕೊಂಡು ಬನ್ನಿ. ಅದನ್ನು ನೋಡ್ಕೊಂಡು ಬಂತು ಅಂತಂದರೆ ಆಂಜನೇಯ ಟೆಂಪಲ್ ಎದುರುಗಡೆನೇ ನೀವು ಹೋಯ್ತು ಅಂತಂದರೆ ಆಂಜನೇಯ ಸ್ವಾಮಿ ಪಾದ ಸಿಗುತ್ತೆ. ಆ ಪಾದ ಬಂದು ಅಂತಂದರೆ ಹೆಂಗೆ ಅಂತಂದರೆ ಪಾದರಕ್ಷಕ ಅದು ಹೆಂಗೆ ಅಂತಂದರೆ ಅವ್ರು ಹಾಕೊಳ್ಳಿ ಅದು ಸಮೇತ ಹೋಗುತ್ತಂತೆ. 5 ವರ್ಷಕ್ಕೊಂದ್ಸಲಿ ಅದನ್ನು ಬದಲಾಯಿಸ್ತಾರಂತೆ ಪಾದರಕ್ಷ. ಈಗ ಇಷ್ಟನ್ನು ನೀವು ನೋಡ್ಕೊಂಬರ್ಬೇಕು. ಸುಮ್ಮನೆ ಬಂದು ನೀವು ಆಂಜನೇಯ ಟೆಂಪಲ್ ನೋಡ್ಕೊಂಡು ಹೋಗ್ಬೇಡಿ. ಬತ್ತು ಅಂತಂದರೆ ಹಾಸಿಗೆ ಮತ್ತು ದಿಂಬು, ಹಿಂದ್ಗಡೆ ಲಕ್ಷ್ಮೀ ದೇವಿ, ಎದುರುಗಡೆ ನಿಮಗೆ ಪಾದರಕ್ಷಗಳು ಯಾರ್ದು ಆಂಜನೇಯ ಸ್ವಾಮಿದು. ಇಷ್ಟನ್ನು ಅಲ್ಲೂ ನೋಡ್ಕೊಂಡು ಅಲ್ಲಿಂದ ಬುಚ್ಚಲ್ಲಿ ದೇವಿ ಇದಕ್ಕೆ ಹೋಗ್ಬೋದು. ಅದನ್ನು ತೋರಿಸ್ತೀನಿ. ಹನುಮಾನಕನಾಸೂಲುಂ ವಾಯುಪುತ್ರ ಮಹಾಬಲಹುಂ ರಾಮೇಷ್ಟ ಫಲ್ಗುಣ ಸಖಾ ಪಿಂಗಾಕ್ಷೋಮಿತ ವಿಕ್ರಮಃ ಉದಧಿಕ್ರಮಣಶ್ಚೈವ ಸೀತಾಶೋಕ ವಿನಾಶಕಃ ಲಕ್ಷ್ಮಣ ಪ್ರಾಣದಾತಾ ಚ ದಶಗ್ರೀವಸ್ಯ ದರ್ಪಃ ದ್ವಾದಶೈತಾನಿ ನಾಮಾನಿ ಕಪೀಂದ್ರಸ್ಯ ಮಹಾತ್ಮನಃ ಸ್ವಪಕಾಲೆ ಪಠೇನ್ ನಿತ್ಯಂ ಯಾತ್ರಾ ಕಾಲೆ ವಿಶೇಷತಃ ತಸ್ಯ ಮೃತ್ಯು ಭಯಂ ನಾಸ್ತಿ ಸರ್ವತ್ರ ವಿಜಯೀ ಭವೇತ್. ಹನುಮಾನ ಜನಾಸೂನು ವಾಯುಪುತ್ರ ಮಹಾಬಲಃ ರಾಮೇಷ್ಟ ಫಲ್ಗುಣ ಸಖಾ ಪಿಂಗಾಕ್ಷೋಮಿತ ವಿಕ್ರಮಃ ಉದಧಿಕ್ರಮಣಶ್ಚೈವ ಸೀತಾಶೋಕ ವಿನಾಶಕಃ ಲಕ್ಷ್ಮಣ ಪ್ರಾಣದಾತಾ ಚ ದಶಗ್ರೀವಸ್ಯ ದರ್ಪಃ ದ್ವಾದಶೈತಾನಿ ನಾಮ. ನೋಡಿ, ಇದು ರಾಘವೇಂದ್ರ ಸ್ವಾಮಿಗಳು ಲಕ್ಷ್ಮೀ ದೇವಿ ಪೂಜೆ ಮಾಡ್ತಿದ್ದು ಜಾಗ ಇದು. ರಾಘವೇಂದ್ರ ಸ್ವಾಮಿ ಈಗ ಪಂಚಮುಖಿ ಗಣಪತಿಗೆ ಬರ್ತಿರಲ್ಲ, ಅಲ್ಲಿ ದೇವಸ್ಥಾನ ನೋಡ್ಕೊಂಡು ಕೆಳಗಡೆಗೆ ಬಂದು ನೀವು ರೈಟ್ ಸೈಡಿಗೆ ಬಂದರೆ ಆಂಜನೇಯ ಮಲಗ್ತಿದ್ದು ಹಾಸಿಗೆ ದಿಂಬು ಅಂತಿರುತ್ತೆ, ಅದನ್ನು ನೋಡ್ಬೋದು. ಅದರಿಂದ ಮುಂದೆ ಬಂತು ಅಂತಂದರೆ ಲಕ್ಷ್ಮೀ ದೇವಿದು. आई पकड़ उनको बच्ची दे दे. ಯೂಟ್ಯೂಬ್ ಚಾನಲ್ ಒಂದು ನಿಮಿಷ ಕಾಲಿಗೆ ಬೆಂತ ಹಾಕ್ತಾರೆ, ಬೆನ್ನು ಹೋದ್ರೆ ವಾಸಿ ಕಾಲಿಗೆ ಬೆಂತ ಹಾಕ್ಸ್ರಿ. ದೇವ್ರದ್ದು ಬೇಡ ಅಂತ ನಿಮ್ಮದು ಬನ್ನಿ, ಈ ಕಡೆಗೆ ಬನ್ನಿ. ಕಾಲ ಹೋಗಿ ನೋಡಿ, ಯಾರು ಮಾತಾಡ್ಕೋಬೇಡಿ ಗುರುಗಳ, ಎಲ್ಲ ಕನ್ನಡ ಭಾಷೆನಾ. ಒಂದು ನಿಮಿಷ ಯಾರು ಮಾತಾಡ್ಕೋಬೇಡಿ, ನಿಶಬ್ದ ಹೋಗಿರಿ, ಯಾರು ಮಾತಾಡ್ಕೋಬೇಡಿ. ನೋಡಿ ನೋಡಿ ಗುರುಗಳೇ, ಈ ತಾಯಿ ಲಕ್ಷ್ಮೀ ದೇವಿ ಇಲ್ಲೇ ತನ ಉದ್ಭವ ಆಗಿದಲ್ಲ. ಲಕ್ಷ್ಮೀ ದೇವಸ್ಥಾನ ಯಾರ ಪ್ರತಿಷ್ಠೆ ಮಾಡಿದ್ರಲ್ಲ ಉದ್ಭವ ಆಗಿದಲ್ಲ. ಮಂತ್ರಾಲಯಕ್ಕೆ ಹೋಗಂದ್ರ ಗುರುಗಳ ದರ್ಶನ ಆಯ್ತಾ? ಮಂತ್ರಾಲಯದಲ್ಲಿ ಗುರುಗಳಿದ್ದಾರಲ್ಲ ರಾಘವೇಂದ್ರ ಸ್ವಾಮಿಗಳು, ಆ ಗುರುಗಳಿನ ಮಂತ್ರಾಲಯಕ್ಕೆ ಹೋಗೋ ಮುಂಚೆ ರಾಘವೇಂದ್ರ ಸ್ವಾಮಿಗಳು ಬಂದೋಗಿದ್ರು ಇಲ್ಲಿಗೆ. ಇಲ್ಲಿ ರಾಯರು ಬಂದಿದ್ದರು ಸುಮಾರು 400 ವರ್ಷ ಕೆಳಗಡೆ. ಎಲ್ಲಿಂದ ಬಂದ್ರು? ಬಿಚ್ಚಲ್ ಅಂತ ಮೊದಲು ರಾಘವೇಂದ್ರ ಸ್ವಾಮಿಗಳು ಶಿಷ್ಯರ ಮನೆಯಲ್ಲಿ ವಾಸ ಮಾಡ್ತಿದ್ರು. ಅಲ್ಲಿ ಇರೋದು ಏಕಶಿಲ ಬೃಂದವನ ಆಗಿದ್ದಾರೆ ಅಪ್ಪನಾಚಾರ್ಯ ಬಿಚ್ಚಲಲ್ಲಿ. ಆ ಬಿಚ್ಚಲಿಂದ ರಾಘವೇಂದ್ರ ಸ್ವಾಮಿಗಳು ಪಾದಯಾತ್ರೆ ಮಾಡ್ಕೊಂತು ಇಲ್ಲಿಗೆ ಬಂದಿರೋದು ರಾಘವೇಂದ್ರ ಸ್ವಾಮಿಗಳು. ಮೊದಲು ಇಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳು ಯಮನ ಹತ್ರ ಆದಿಶಕ್ತಿ ಅನುಗ್ರಹ ತಗೊಂಡ ನಂತರನೇ ಆ ಪಂಚಮುಖಿ ಆಂಜನೇಯ ಸ್ವಾಮಿ ಹತ್ರ ಗರ್ಭಗುಡಿಯಲ್ಲಿ ಕುತ್ಕೊಂಡು ರಾಘವೇಂದ್ರ ಸ್ವಾಮಿಗಳು 12 ವರ್ಷದಲ್ಲಿ ತಪಸ್ ಮಾಡಿದಾರ. 16ನೇ ಶತಮಾನದಲ್ಲಿ ಅಲ್ಲೇ ತಪಸ್ಸು ಮೆಚ್ಚಿಕೊಂಡು ಆಂಜನೇಯ ಸ್ವಾಮಿ 5 ಮುಖದಲ್ಲಿ ಪ್ರತ್ಯಕ್ಷ ಆಗಿ ಮೇಲೆ ನೋಡಿದ್ರ ಉದ್ಭವ ಪಾದಗಳಿದ್ದಾವೆ ಆಂಜನೇಯ ಸ್ವಾಮಿ ಪಾದಗಳು. ಅಲ್ಲೇ ಆಂಜನೇಯ ಸ್ವಾಮಿ ನಿಂತ್ಕೊಂಡು ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಲಯಕ್ಕೆ ಹೋಗಲಿಕ್ಕೆ ದಾರಿ ತರಿಸ್ಕೊಡೋದು ಸ್ವಯಂ ಪಾದಗಳವು. 5 ಮುಖದಲ್ಲಿ ಅಂದ್ರೆ ಮಧ್ಯದಲ್ಲಿ ಆಂಜನೇಯ ಸ್ವಾಮಿ, ನರಸಿಂಹ, ಗರುಡ, ಅಯ್ಯಗಿರಿಬವರಹ 5 ಮುಖದಲ್ಲಿ ಆಂಜನೇಯ ಸ್ವಾಮಿ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನ ಕೊಟ್ಟಿದ್ದಕ್ಕೆ ಪಂಚಮುಖತೆ ಕ್ಷೇತ್ರ ಸ್ಥಾನಕ್ಕೆ. ಪಂಚಮುಖ ಅಂದ್ರೆ ಇರೋದು ರಾಯರದು ತಪಭೂಮಿದು. ತಿರುಪತಿ ವೆಂಕಟೇಶ್ವರ ಸ್ವಾಮಿಗಳು, ಈ ತಾಯಿ ಲಕ್ಷ್ಮೀ ದೇವಿ, ಆಂಜನೇಯ ಸ್ವಾಮಿ, ರಾಘವೇಂದ್ರ ಸ್ವಾಮಿಗಳು ಇವರೆಲ್ಲರ ಹತ್ರ ಆಶೀರ್ವಾದ ಪಡ್ಕೊಂಡು ಆಗ ಗುರು ಮಂತ್ರಾಲಯಕ್ಕೆ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಹೋಗಿರೋದು. ನೋಡಿದ್ರೆ ಮಾಂಚಲಮ್ಮ ರಾಯರ ಪಕ್ಕದಲ್ಲಿ ಇದೆ ಚಿಕ್ಕ ದೇವಸ್ಥಾನ ಮಾಂಚಲಮ್ಮ. ಆ ಮಾಂಚಲಮ್ಮ ತಾಯಿ ಇರ್ಲಿಕ್ಕೆ ಸ್ಥಳ ಕೊಟ್ಟಿದ್ದಲ್ಲ ರಾಘವೇಂದ್ರ ಸ್ವಾಮಿಗಳಿಗೆ. ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ಬೃಂದವನಸರಾಗಿದ್ದಾರ. ಈಗ ಅಮ್ಮನ ಮುಖ ನೋಡಿ ಎಲ್ಲರೂ. ಶಂಕು ಚಕ್ರ ಕಾಣಿಸುತ್ತಾ, ಗಂಧ ಚಿತ್ರ ಕಾಣಿಸುತ್ತಾ, ಶಂಕು ಚಕ್ರ ನೋಡಿ ದೇವಿ ಉದ್ಭವ ಆಗಿದ್ದಲೆ. ಅವತಾರದಲ್ಲಿ ರಾಯರಿಗೆ ದರ್ಶನ ಕೊಟ್ಟಿದ್ದಂತ ಮಹಾಲಕ್ಷ್ಮೀ ದೇವಿ ಸ್ವರೂಪಿಣಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ.
ಎಲ್ಲರ ಆರ್ಥ ತಗೊಳ್ಳಿ. ಇಲ್ಲೇ ಮನೆಗೆ ಲಕ್ಷ್ಮೀದ ಶ್ರೀಚಕ್ರ ಯಂತ್ರದ ಕೊಡ್ತಾರ. ಮನೇಲಿ ಸಮಸ್ಯೆ, ಮನೇಲಿ ಕಿರಿಕಿರಿ ಇದ್ದವರಿಗೆ ಭಯ ಭೀತ ದೃಷ್ಟಿ ವಿದ್ಯಾಭ್ಯಾಸಕ್ಕೆ ಶ್ರೀಚಕ್ರ ಯಂತ್ರದ ಕೊಡ್ತೀವಿ. ಮನೆ ತಲಬಾಲ ಕಟ್ಕೋಬಹುದು, ಪೂಜೆ ರೂಮ್ ಇಟ್ಕೋಬಹುದು, ಆಫೀಸ್ ನಲ್ಲಿ ಇಟ್ಕೋಬಹುದು, ಅಂಗಡಿಯಲ್ಲಿ ಇಟ್ಕೋಬಹುದು. ಮನೇಲಿ ಸಮಸ್ಯೆ ತೊಂದರೆ ಕಿರಿಕಿರಿ ಇದ್ದವರಿಗೆ ಈ ಮಹಾಲಕ್ಷ್ಮೀ ದೇವಿ ಮನೆಗೆ ಶಾಂತಿ ಕೊಡ್ತಲಿ ಅಮ್ಮ, ಅರಿಕೆ ಕೊಡ್ತಲಿ ಅಮ್ಮ. 101 ರೂಪಾಯಿ ಕೊಡ್ತಾರ. ಸರ್ವಸ್ಥಿತಿ ಯಂತ್ರ ತಾಯ್ತು ಬೇಕಿದ್ರೆ 30 ರೂಪಾಯಿ ಕೊಡ್ತಾರ. ಕೊಳ್ಳಗೆ ಕೈಗೆ ಕಟ್ಕೋಬಹುದು ನೋಡಿ. ಬನ್ನಿ ಒಬ್ಬರನ್ನೊಬ್ಬರ ಅಮ್ಮನ ಹತ್ರ ಆತ್ರ ತಗೊಳ್ಳಿ. ನಿಧಾನವಾಗಿ ದರ್ಶನ ಆದ್ರೆ ಮುಂದೆ ಬನ್ನಿ. ಕಲ್ಲತ್ರ ಹೋಗಿ ಏನಪ್ಪ ಅಂದ್ರೆ ಗುರುಗಳೇ, ಇಲ್ಲಿ ಲಕ್ಷ್ಮೀದು ಕೊಡ್ತಾರ ಶ್ರೀಚಕ್ರದು. ಇಲ್ಲಿ ಪ್ರತಿನಿತ್ಯ ಅಮ್ಮನ ಪೂಜೆ ನಡೀತಾ ಇದೆ. ಇಲ್ಲಿ ಪ್ರತಿನಿತ್ಯ ಗುರುಪೀಠದಲ್ಲಿ ಬೀಜಾಕ್ಷರದ ಬರೆದಿರೋದು ಶ್ರೀ ಲಕ್ಷ್ಮೀ ಪೂಜನ ಪೂಜೆ ಆಗಿದ್ದು ನಿಮ್ಮ ಹೆಸರು ಮೇಲೆ ಮತ್ತೆ ಪೂಜೆ ಮಾಡಿಕೊಡ್ತಾರೆ. ಇಲ್ಲಿ ಮನೆಗೆ ಬೇಕಾದ್ರೆ ಯಾರಿಗೆ ಲಕ್ಷ್ಮೀ ಬೇಕಿದ್ರೆ ಕೈಲ 101 ರೂಪಾಯಿ ಇಟ್ಕೊಳ್ಳಿ. ಮನೇಲಿ ಬೇರೆ ಫೋಟೋ ಇಟ್ಕೋಬಹುದು, ತರಪಾಲೆ ಕಟ್ಕೋಬಹುದು, ಆಫೀಸ್ ಇಟ್ಕೋಬಹುದು, ಅಂಗಡಿಯಲ್ಲಿ ಇಟ್ಕೋಬಹುದು, ಬಿಸಿನೆಸ್ ಇಟ್ಕೋಬಹುದು, ಫ್ಯಾಕ್ಟರಿ ಇಟ್ಕೋಬಹುದು. ಮನೆ